ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಏಪ್ರಿಲ್ 14 ಶ್ರದ್ಧೇಯ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನ. ಭಾರತೀಯ ಸಂವಿಧಾನದ ಪ್ರಮುಖ ಶಿಲ್ಪಿ, ಅರ್ಥಶಾಸ್ತ್ರಜ್ಞ, ಶಿಕ್ಷಣ ತಜ್ಞ, ವಕೀಲ, ಸಮಾಜ ಸುಧಾರಕ, ರಾಜಕಾರಣಿ, 9 ಭಾಷೆ ಮತ್ತು 64 ವಿಷಯಗಳಲ್ಲಿ ನಿಪುಣರಾದ ಕ್ರಾಂತಿ ಸೂರ್ಯ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14 ಜನಿಸಿದರು. ಸಂವಿಧಾನ ಶಿಲ್ಪಿಯಾಗಿ ಅಂಬೇಡ್ಕರ್ ಸಂಯುಕ್ತ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಏಕತೆ ಮತ್ತು ಸಮಗ್ರತೆಯ ಆಧಾರದಲ್ಲಿ ದೇಶದ ಸಂವಿಧಾನವನ್ನು ರಚಿಸಿದರು. ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಕಲಂ 370 ವಿರೋಧಿಸಿದ್ದರು. ಭಾರತದ ಧ್ವಜದಲ್ಲಿ ಅಶೋಕ ಚಕ್ರಕ್ಕೆ ಸ್ಥಾನ ಸಿಗುವಂತೆ ಮಾಡಿದ ಪ್ರಮುಖರು. ಅರ್ಥಶಾಸ್ತ್ರಜ್ಞರಾಗಿ ಅಂಬೇಡ್ಕರ್ 1935 ಆರ್ಬಿಐನ ಸ್ಥಾಪನೆಗೆ ಬೇಕಾದ ಮಾರ್ಗದರ್ಶಿ ಸೂತ್ರಗಳನ್ನು ಪ್ರಸ್ತುತಪಡಿಸಿದರು. ಪ್ರತಿ 10 ವರ್ಷಗಳಿಗೊಮ್ಮೆ ಅಪನಗದೀಕರಣವನ್ನು ಪ್ರತಿಪಾದಿಸಿದ್ದರು. ಕಪ್ಪು ಹಣ ಮತ್ತು ನಕಲಿ ಕರೆನ್ಸಿಗಳನ್ನು ನಿರ್ಮೂಲನೆ ಮಾಡಲು ಇಚ್ಛಿಸುವ ಎಲ್ಲಾ ದೇಶಗಳು ಪ್ರತಿ 10 ವರ್ಷಗಳಿಗೊಮ್ಮೆ ಅಪನಗದೀಕರಣ ಮಾಡಬೇಕು. ಮೊದಲಿಗರಾಗಿ ಅಂಬೇಡ್ಕರ್ ವಿದೇಶಿ ನೆಲದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪೂರೈಸಿದ ಮೊದಲ ಭಾರತೀಯ. ದಕ್ಷಿಣ ಏಷ್ಯಾದಲ್ಲೇ ಅರ್ಥಶಾಸ್ತ್ರದಲ್ಲಿ ಪಿಎಚ್ಡಿ ಮತ್ತು ಡಬಲ್ ಡಾಕ್ಟರೇಟ್ ಪಡೆದ ಮೊದಲಿಗ. ದೇಶದ ಮೊದಲ ಕಾನೂನು ಸಚಿವ. ಕೊಲಂಬಿಯಾ ವಿಶ್ವವಿದ್ಯಾಲಯದ ವಿಶ್ವದ 100 ಟಾಪ್ ಸ್ಕಾಲರ್ಸ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮೊದಲ ಭಾರತೀಯ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಡಾಕ್ಟರ್ ಆಫ್ ಆಲ್ ಸೈನ್ಸ್ ಬಿರುದನ್ನು ಪಡೆದ ಜಗತ್ತಿನ ಪ್ರಥಮ ಮತ್ತು ಏಕೈಕ ವ್ಯಕ್ತಿ. ಕಾರ್ಮಿಕ ನಾಯಕರಾಗಿ ಅಂಬೇಡ್ಕರ್ ಭಾರತದಲ್ಲಿ ಕೆಲಸದ ಅವಧಿಯನ್ನು 14 ಗಂಟೆಗಳಿಂದ 8 ಗಂಟೆಗಳಿಗೆ ಇಳಿಸಿದರು. ಮಹಿಳಾ ಮತ್ತು ಬಾಲ್ಯ ಕಾರ್ಮಿಕ ಕಾನೂನುಗಳನ್ನು ರಚಿಸಿದ ಮೇಧಾವಿ ಇವುಗಳನ್ನು ಪರಿಚಯಿಸಿದರು. ತುಟ್ಟಿ ಭತ್ಯೆ, ರಜಾ ಸಂಬಳ, ಉದ್ಯೋಗಿ ವಿಮೆ, ವೈದ್ಯಕೀಯ ರಜೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಕನಿಷ್ಠ ವೇತನ, ವೇತನ ಪರಿಷ್ಕರಣೆ. ಕಾರ್ಮಿಕ ಸಂಘಟನೆಗಳನ್ನು ಬಲಪಡಿಸಿದರು ಮತ್ತು ದೇಶದಾದ್ಯಂತ ಉದ್ಯೋಗ ವಿನಿಮಯಗಳನ್ನು ಆರಂಭಿಸಿದರು. ಒಬ್ಬ ವ್ಯಕ್ತಿ ಒಂದು ಜೀವಮಾನದಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಲು ಸಾಧ್ಯವೇ ಎಂದು ಬೆರಗಾಗುವ ವ್ಯಕ್ತಿತ್ವ ಅಂಬೇಡ್ಕರ್ ಅವರದ್ದಾಗಿತ್ತು. ಅವರ ಜನ್ಮದಿನದಂದು ಅವರ ಪಥದಲ್ಲಿ ಸಾಗೋಣ. ಜಾತಿ ಮತ ಭೇದ ಮರೆತು ಸದೃಢ ಸಮೃದ್ಧ ಸಾಮರಸ್ಯ ಸಮಾಜದ ನಿರ್ಮಾಣಕ್ಕೆ ಪಣ ತೊಡೋಣ.